ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಸೆಷನಲ್ಲಿ ಡಿಪೆಂಡೆಂಟ್ ಬ್ರಾಂಚ್ ಡೇಟಾ ಸಿಸ್ಟಮ್ದು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವೆರಿ ಸಿಂಪಲ್ ಪ್ರಾಬ್ಲಮ್. ಈಗಾಗಲೇ ನೀವು ಕಲ್ತಿರುವಂತಹ ಪ್ರಾಕ್ಟೀಸ್ ಮಾಡಿರುವಂತಹ ಸೇಮ್ ಪ್ರಾಬ್ಲಮ್. ಕ್ವೆಶನ್ ನೋಡಿ. ವಿವೇಕ್ ಟ್ರೇಡರ್ಸ್ Agra has a branch at Pune which sells goods for cash and at credit. ಸೊ ಇಲ್ಲಿ ವಿವೇಕ್ ಟ್ರೇಡರ್ಸ್ ಅಂತ ಒಂದು ಮೇನ್ ಆಫೀಸ್ ಇದೆ, ಅದರದ್ದು ಬ್ರಾಂಚ್ ಆಗ್ರಾದಲ್ಲಿದೆ. ಆಗ್ರಾದಲ್ಲಿರುವಂಥದ್ದು ಅದು. ಅದರದ್ದು ಬ್ರಾಂಚ್ ಪುಣೆಯಲ್ಲಿದೆ. ಅದು ಗೂಡ್ಸ್ಗಳನ್ನು ಕ್ಯಾಶಿಗೆ ಮತ್ತೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಪ್ರಿಪೇರ್ ಪುಣೆ ಬ್ರಾಂಚ್ ಅಕೌಂಟ್ ಅಂಡ್ ಮೆಮೊರಾಂಡಮ್ ಡೆಟಾರ್ ಅಕೌಂಟ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಫಾರ್ ದ ಇಯರ್ ಎಂಡೆಡ್ 31st December 2012. ಓಕೆ, ಯಾವ್ದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕ್ 50,000, opening petty cash balance 150 rupees, opening debtors 25,000, cash sales 1 lakh, cash sent to branch for expenses 10,000 rupees, goods returned by customers. So the goods returned by customers to the branch. So ಇದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು ನೋಡೋಣ. ಇದೊಂದು ಹೊಸದು ನಿಮಗೆ ಐಟಮ್ ಇದೆ. ಇದೊಂದು ಬ್ಯಾಡ್ ಡೇಟ್ಸ್ ಗೊತ್ತಿದೆ ನಿಮಗೆ, ನಾನ್ ಕ್ಯಾಶ್ ಐಟಮ್ಸ್. ಇದನ್ನ ಡೈರೆಕ್ಟಾಗಿ ಇದು ಬ್ರಾಂಚ್ ಅಕೌಂಟಲ್ಲಿ ಬರಲ್ಲ. ಇದು ಕೂಡ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್, ಇದು ಕೂಡ ಬ್ರಾಂಚ್ ಅಕೌಂಟಲ್ಲಿ ಬರಲ್ಲ. ಇದು ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಅಲ್ಲ, ಇದು ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಇದು ಸೊ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಂತ ಬಂದ್ರೆ ಇಲ್ಲಿಂದ ಗೂಡ್ಸ್ ಸೆಂಟ್ ಬ್ರಾಂಚ್ ಇಂದ ಅದನ್ನ ಮೈನಸ್ ಮಾಡಬೇಕು. ಇದು ಕಸ್ಟಮರ್ ಇಂದ ಇದರಿಂದ ಮೈನಸ್ ಮಾಡುವಂಥದ್ದಲ್ಲ, ಇದು ಬೇರೆ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 30,000. ಗೂಡ್ಸ್ ಸಪ್ಲೈಡ್ ಟು ಬ್ರಾಂಚ್ ಕೊಟ್ಟಿದ್ದಾರೆ 1,75,000 ಇದೆ. ಕ್ರೆಡಿಟ್ ಸೇಲ್ಸ್ ಇದೆ 1,50,000 ಇದೆ. ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಇದೆ, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಇದೆ. ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಇದೆ. ಸೊ ಓಕೆ, ಇಲ್ಲಿ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಇದೆ 2,500. ಸೊ ಇದು ಗೂಡ್ಸ್ ಅಲ್ಲ, ಇದು ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಇದು ಸಾರಿ, ಇಲ್ಲಿ ಗೂಡ್ಸ್ ಅಂತ ಹೋದ್ರೆ ಇದು ಕ್ಯಾಶ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ಸಪ್ಲೈಡ್ ಟು ಬ್ರಾಂಚ್ ಇಲ್ಲಿದೆ. ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್. ಸೊ ಇದು ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಅಂತ ಹೇಳಿದ್ರೆ ಬ್ರಾಂಚ್ ಅವರು ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿರ್ತಾರೆ ಗೂಡ್ಸ್ ಅನ್ನ, ಅಂತವರಿಂದ ವಸೂಲಾತಿ ಆಗ್ಬೇಕಾದ್ರೆ ಅವರಿಗೆ ಡಿಸ್ಕೌಂಟ್ ಅನ್ನು ಕೊಡುವಂಥದ್ದು. ಓಕೆ, ಸೊ ಇದು ಡೈರೆಕ್ಟ್ ಆಗಿ ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ. ಹೇಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೋಡೋಣ. ಗೂಡ್ಸ್ ಇನ್ ಟ್ರಾನ್ಸಿಟ್ ಫ್ರಮ್ ಹೆಡ್ ಆಫೀಸ್. ಇದೊಂದು ಹೊಸ ಕಾನ್ಸೆಪ್ಟ್. ಗೂಡ್ಸ್ ಟ್ರಾನ್ಸಿಟ್ ಅಲ್ಲಿದೆ, ಗೂಡ್ಸ್ ನ ಹೆಡ್ ಆಫೀಸ್ ಅವ್ರು ಕಳಿಸಿದ್ದಾರೆ, ಬಟ್ ಇನ್ನು ಬ್ರಾಂಚ್ ಅದನ್ನ ರಿಸೀವ್ ಮಾಡ್ಕೊಂಡಿಲ್ಲ. ಓಕೆ, ಸೊ ಇವತ್ತು ಫಾರ್ ಎಕ್ಸಾಂಪಲ್ ಹೆಡ್ ಆಫೀಸ್ 31st December 2012, 31st December ಇಲ್ಲಿ ಇಯರ್ ಎಂಡ್ ಕ್ಲೋಸಿಂಗ್ ಅದು ಆ ದಿವಸ ಕಳಿಸಿದ್ದಾರೆ. ಸೊ ಇಲ್ಲಿ ನಾವು ವರ್ಷದ ಕೊನೆಗೆ ನಾವು ಇಲ್ಲಿ ಅಕೌಂಟ್ ನ ಮಾಡ್ತಿದೀವಿ. ಇನ್ನು ಇದು ಗೂಡ್ಸ್ ಬಂದು ಬ್ರಾಂಚ್ಗೆ ತಲುಪಿಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒಂದು ಮೆಮೊರಾಂಡಮ್ ಆಫ್ ಡೆಟಾರ್ಸ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ರೈಟ್ ಡೌನ್ ಮೆಮೊರಾಂಡಮ್ ಆಫ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್, ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ವಿವೇಕ್ ಟ್ರೇಡರ್ಸ್, ಮೆಮೊರಾಂಡಮ್ ಆಫ್ ಪುಣೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಇದನ್ನ ಒಂದು ಪ್ರಿಪೇರ್ ಮಾಡ್ಕೊಳ್ಳಿ. ಮಾಮೂಲಿ ಲೆಡ್ಜರ್ ಅಕೌಂಟ್, ಸೊ ಒಂದು 4 to 5 ಲೈನ್ಸ್. ಸೊ ಸೇಮ್ ಡೆಬಿಟ್ ಕ್ರೆಡಿಟ್ ತಗೊಳ್ಳಿ. ಸೊ ಡೆಟಾರ್ಸ್ ಅಕೌಂಟ್ ಆಸ್ ಯು ನೋ ಇಸ್ ಆನ್ ಅಸೆಟ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ ಯಾವತ್ತು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ವ್ಯಾಲ್ಯೂ ಇನ್ಕ್ರೀಸ್ ಆಗುವಂಥದ್ದು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಡೆಟಾರ್ಸ್ ವ್ಯಾಲ್ಯೂ ಕಡಿಮೆ ಆಗುವಂಥದ್ದು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಬರ್ಕೊಳ್ಳಿ 25,000 ಇದೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 25,000 ಬರ್ಕೊಳ್ಳಿ. ನೆಕ್ಸ್ಟ್ ಇನ್ಯಾವುದು ರಿಲೇಟೆಡ್ ಟು ಡೆಟಾರ್ಸ್ ಇದೆ ನೋಡಬೇಕು. ಓಪನಿಂಗ್ ಡೆಟಾರ್ಸ್, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್, ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಸೊ ಇಲ್ಲಿ ಗೂಡ್ಸ್ ರಿಟರ್ನ್ ಆಗಿದೆ ಫ್ರಮ್ ಕಸ್ಟಮರ್ಸ್. ಗೂಡ್ಸ್ ಅನ್ನು ತಗೊಂಡೋಗಿದ್ದಾರೆ, ಅವರು ಕೊಡಬೇಕಿತ್ತು,
ಕ್ಯಾಶ್ ಅದ್ರ ಬದಲು ಗೂಡ್ಸ್ ವಾಪಸ್ ಕೊಡ್ತಾ ಇದ್ದಾರೆ. ಬ್ಯಾಡ್ ಡೇಟ್ಸ್ ಆಗಿದೆ, ಬ್ಯಾಡ್ ಡೇಟ್ಸ್ ಇಲ್ಲಿ ಡೇಟಾರ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಈ ಅಕೌಂಟ್ ಅಲ್ಲಿ ಅಕಾರ್ಡಿಂಗ್ ಟು ಸಿಸ್ಟಮ್ ಪ್ರಕಾರ ಆರ್ಡರ್ ಪ್ರಕಾರ ತಗೊಂಡಿದ್ದಾರೆ. ಬೈ ಬ್ಯಾಂಕ್ ಅಕೌಂಟ್ ತಗೊಂಡಿದ್ದಾರೆ ಇಲ್ಲಿ ಅಕೌಂಟ್ ಅಲ್ಲಿ. ಬ್ಯಾಂಕ್ ಅಕೌಂಟ್ ಬರ್ಕೊಳ್ಳಿ. ಬೈ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ, 50,000 ರೂಪಾಯಿ ಕಲೆಕ್ಷನ್ ಆಗಿದೆ, ಇದನ್ನ ಬರ್ಕೊಳ್ಳಿ. ಬೈ ಬ್ಯಾಂಕ್ ಅಕೌಂಟ್ 50,000. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ಸ್. ಸೊ ಇಲ್ಲಿ ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಸೊ 15,000 ಇದೆ. ಇದನ್ನ ನೆಕ್ಸ್ಟ್ ಇಲ್ಲಿ ತಗೊಂಡಿದ್ದಾರೆ ಸೇಲ್ಸ್ ರಿಟರ್ನ್ಸ್. ಸೊ ಇವರು ಇಲ್ಲಿ ಕ್ಯಾಶ್ ನಮ್ಗೆ ಕೊಡ್ಬೇಕಿತ್ತು, ಕ್ಯಾಶ್ ಕೊಟ್ಟಿಲ್ಲ, ಅದ್ರ ಬದಲು ಅವರು ಗೂಡ್ಸ್ ವಾಪಸ್ ಕೊಟ್ಟಿದ್ದಾರೆ. ಗೂಡ್ಸ್ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ 15,000 ರೂಪೀಸ್ ಅವರಿಂದ ಕಲೆಕ್ಷನ್ ಆಗ್ಬೇಕಿತ್ತು. ಬಟ್ ಅಲ್ಲಿ ಕಲೆಕ್ಷನ್ ಆಗ್ತಾ ಇಲ್ಲ, ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಸೊ 15,000 ರೂಪಾಯಿ ಕೊಡ್ಬೇಕಿತ್ತು, ಅವ್ರು 15,000 ಬದಲು ವಾಪಸ್ ಗೂಡ್ಸ್ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಮ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಸೊ ಸೇಲ್ಸ್ ರಿಟರ್ನ್ಸ್ 15,000 ಕ್ರೆಡಿಟ್ ಸೈಡ್ ತಗೊಳ್ಳಿ. ನೆಕ್ಸ್ಟ್ ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸ್ ಅಂತ ಹೇಳಿದ್ರೆ ಅವರು ಯಾರು ಸಾಲ ಕೊಡೋಕೆ ಇದ್ರು ಅವರು ಕೊಡಕ್ ಆಗ್ತಾ ಇಲ್ಲ, ನಮ್ಗೆ ಅದು ರಿಕವರ್ ಮಾಡಕ್ ಆಗ್ತಾ ಇಲ್ಲ, ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಕ್ರೆಡಿಟ್ ಸೈಡ್ ತಪ್ಪಿ ಬ್ಯಾಡ್ ಡೇಟ್ಸ್ 7,500. ಸೊ ಇನ್ಯಾವುದಾದ್ರು ರಿಲೇಟೆಡ್ ಟು ಡೆಟಾರ್ಸ್ ಇದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್, ಗುಡ್ ಸಪ್ಲೈ ಟು ಬ್ರಾಂಚ್ ಬರಲ್ಲ. ಕ್ರೆಡಿಟ್ ಸೇಲ್ಸ್ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳಿ. ಸೇಲ್ಸ್ ಕ್ರೆಡಿಟ್ ಸೈಡ್ ಕೊಡೋ ಮುಖಾಂತರ ನಮ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡೆಟಾರ್ಸ್ ವ್ಯಾಲ್ಯೂ. ಸೊ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳಿ. ಟು ಕ್ರೆಡಿಟ್ ಸೇಲ್ಸ್ 1,50,000. ಕ್ರೆಡಿಟ್ ಸೇಲ್ಸ್ 1,50,000. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆಯ್ತು. ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಆಯ್ತು, ಬ್ರಾಂಚ್ ಅವರು ಹೆಡ್ ಆಫೀಸ್ ವಾಪಸ್ ಕಳಿಸ್ತಿರೋದು. ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್. ಇಲ್ಲಿ ಡಿಸ್ಕೌಂಟ್ ಅಲೌಡ್ ಇದೆ. ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ನಮ್ಗೆ ವಸೂಲಾತಿ ಮಾಡಬೇಕಿತ್ತು ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡ್ಲಿಕ್ಕೆ ಅವ್ರಿಗೆ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದೀವಿ. ಸೊ ಇಲ್ಲಿ ಡಿಸ್ಕೌಂಟ್ ಅಲೌಡ್ 2,500. ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅವ್ರು ಬರ್ಬೇಕಾಗಿರೋದು 2,500 ರೂಪಾಯಿ ನಾವು ಕಳ್ಕೊಳ್ತಾ ಇದೀವಿ. ಸೊ ಡಿಸ್ಕೌಂಟ್ ಅಲೌಡ್ ಇಲ್ಲಿ 2,500 ಇದೆ. ಡಿಸ್ಕೌಂಟ್ ಅಲೌಡ್ ಟು ಗೂಡ್ಸ್ ಇನ್ ಟ್ರಾನ್ಸಿಟ್ ಫ್ರಮ್ ಹೆಡ್ ಆಫೀಸ್. ಇದು ಡೆಟಾರ್ಸ್ ಬರಲ್ಲ. ಇದು ಇಷ್ಟು ಟೋಟಲ್ ಮಾಡಿ 1,75,000 ಇದೆ. ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. 1,00,000 ರೂಪೀಸ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಅದೇ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗಿದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,00,000 ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್, ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ ಇಲ್ಲಿ ಮೆಮೊರಾಂಡಮ್ ಆಫ್ ಡೆಟಾರ್ ಅಕೌಂಟ್ ಆಯ್ತು. ಮೆಮೊರಾಂಡಮ್ ಒಂದು ಇದು ಅಕೌಂಟ್. ಸೊ ನೆಕ್ಸ್ಟ್ ಇಲ್ಲಿ ಮೇನ್ ಅಕೌಂಟ್ ನಮ್ದು ಪುಣೆ ಬ್ರಾಂಚ್ ಅಕೌಂಟ್. ಪುಣೆ ಬ್ರಾಂಚ್ ಅಕೌಂಟ್ ಅಲ್ಲಿ ಫಸ್ಟ್ ಇಲ್ಲಿ ಯಾವ್ದೆಲ್ಲ ಅಸೆಟ್ಸ್ ಇದೆ ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಇದೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಇದೆ, ಡೆಟಾರ್ಸ್ ಇದೆ. ಸೊ ಇಲ್ಲಿ ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಂತ ಬರ್ಕೊಳ್ಳಿ. ಅಥವಾ ಇಲ್ಲಿ ಬ್ರಾಂಚ್ ಸ್ಟಾಕ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ 50,000 ಕೊಟ್ಟಿದ್ದಾರೆ. ಟು ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ 150 ಇದೆ. ಟು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಇದೆ 25,000. ಸೊ ನೀವು ಲಾಸ್ಟ್ ಪ್ರಾಬ್ಲಮ್ ಮಾಡಿರೋದ್ರಲ್ಲಿ ಟು ಓಪನಿಂಗ್ ಬ್ಯಾಲೆನ್ಸ್ ಸೆಟ್ಸ್ ಹಾಕೊಂಡು ಅದರಲ್ಲಿ ಸಪ್ರೇಟ್ ಬರ್ಕೊಂಡು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀತಿದ್ವಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ಔಟರ್ ಕಾಲಮ್ ಅಲ್ಲಿ ಬರ್ಕೊಳ್ಬಹುದು. ಟು ಬ್ರಾಂಚ್ ಸ್ಟಾಕ್ ಅಕೌಂಟ್, ಟು ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್, ಟು ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನ ಫಸ್ಟ್ ಎಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಲಯಬಿಲಿಟೀಸ್ ಯಾವ್ದಾದ್ರು ಇದೆಯಾ ನೋಡಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್. ಸೊ ಇಲ್ಲಿ ಕ್ವಶನ್ ಅಲ್ಲಿ ಯಾವುದು ಇಲ್ಲ. ನೆಕ್ಸ್ಟ್ ಗೂಡ್ಸ್ ಸಪ್ಲೈ ಟು ಬ್ರಾಂಚ್. ಸೊ ಗೂಡ್ಸ್ ಸಪ್ಲೈ ಟು ಬ್ರಾಂಚ್ ತಗೊಳ್ಳಿ. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 1,75,000 ಇದೆ. ಸೊ 1,75,000 ಇದೆ. ಸೊ ಇದರಲ್ಲಿ ನಾವು ಇಲ್ಲಿ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ನ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ನ 2,500 ರೂಪೀಸ್ ಇದೆ. ಅದನ್ನ ನಾವಿಲ್ಲಿ ಡೆಬಿಟ್ ಸೈಡ್ ತಗೊಳ್ಬಹುದು. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಇಲ್ಲೇ ಮೈನಸ್ ಮಾಡ್ತಿದ್ವಿ. ಗುಡ್ಸ್ ಸೆಂಟ್ ಟು ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ತರ ಗುಡ್ಸ್ ಸೆಂಟ್ ಟು ಬ್ರಾಂಚ್
ಮೈನಸ್ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್. ಇಲ್ಲಿ ಎರಡನೇ ಮೆಥಡ್ ಅಲ್ಲಿ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಮೈನಸ್ ಮಾಡೋದು ಒಂದು, ಕ್ರೆಡಿಟ್ ಸೈಡ್ ಅಲ್ಲಿ ಬರೆಯೋದು ಒಂದೇ. ಸೊ ಅಕೌಂಟ್ಸ್ ಅಲ್ಲಿ ಇಲ್ಲಿ ಮೈನಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದನ್ನೇ ಅದೇ ಐಟಮ್ ನಾವಿಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬಹುದು. ಸೊ ಗೂಡ್ಸ್ ಇಂಟು ಬ್ರಾಂಚ್ 1,75,000 ತಗೊಂಡಿದ್ದಾರೆ. ಅದೇ ಗೂಡ್ಸ್ ರಿಟರ್ನ್ ಫ್ರಮ್ ಬ್ರಾಂಚ್ ನ ಇಲ್ಲಿ ಕ್ರೆಡಿಟ್ ಸೈಡ್ ತಗೊಂಡಿದ್ದಾರೆ 2,500. ಓಕೆ, ಸೊ ಇಲ್ಲಿ ಗೂಡ್ಸ್ ಇಂಟು ಬ್ರಾಂಚ್ ತಗೊಂಡಿದ್ದಾರೆ 1,75,000. ಡೆಬಿಟ್ ಸೈಡ್ ನೋಡೋಣ. ಈಗ ಕ್ರೆಡಿಟ್ ಸೇಲ್ಸ್ ಇಲ್ಲ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಸೊ ನೋಡೋಣ ಅದೇನಂತ. ಸೊ ಈಗ ಇಲ್ಲಿ ಕ್ಯಾಶ್ ಕ್ರೆಡಿಟ್ ಸೇಲ್ಸ್ ಡೈರೆಕ್ಟ್ ಆಗಿ ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ, ನಾವು ಡೆಟಾರ್ಸ್ ಅಕೌಂಟ್ ಅಲ್ಲಿ ಮಾಡಿದೀವಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ತಗೊಳ್ಳೋಣ ಇಲ್ಲಿ. ಸೊ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ ಮೈನಸ್ ಪ್ಲಸ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 50,000 ಇದೆ. ಕ್ರೆಡಿಟ್ ಸೇಲ್ಸ್ 1,50,000 ಇದೆ. ಸೊ 1,50,000. ಸೊ ಇಲ್ಲಿ ಕ್ಯಾಶ್ ಸೇಲ್ಸ್ ಇದೆ. ಕ್ಯಾಶ್ ಸೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ 1 lakh. ಕ್ಯಾಶ್ ಸೇಲ್ಸ್ ಮಾಡಿರೋದನ್ನ ಇಮಿಡಿಯೇಟ್ ಆಗಿ ನಾವು ಹೆಡ್ ಆಫೀಸ್ಗೆ ಕಳಿಸ್ಬೇಕು. ಸೊ ಕ್ಯಾಶ್ ಸೇಲ್ಸ್ ತಗೊಂಡಿದೀವಿ, ಬ್ಯಾಂಕ್ ಅಕೌಂಟ್ ಮುಖಾಂತರ ಹೆಡ್ ಆಫೀಸಿಗೆ ಕಳಿಸಿದೀವಿ. ಬೈ ರೆಮಿಟೆನ್ಸಸ್ ಅಂತ ಹೇಳಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ತಗೊಂಡಿದ್ವಿ. ರೆಮಿಟೆನ್ಸಸ್ ಅಥವಾ ಬ್ಯಾಂಕ್ ಅಕೌಂಟ್, ಇಲ್ಲಿ ಡೈರೆಕ್ಟ್ ಆಗಿ ನೀವು ಬ್ಯಾಂಕ್ ಅಕೌಂಟ್ ಅಂತಾನೆ ತಗೊಳ್ಬಹುದು. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ 1 lakh ಇದೆ ಇಲ್ಲಿ. ಸೊ 1 lakh ಪ್ಲಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಕಲೆಕ್ಷನ್ ಆಗಿರುವಂಥದ್ದು, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಬರುತ್ತೆ ಇದು. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 50,000. ಸೊ 50,000 1 lakh ಪ್ಲಸ್ 50,000 1,50,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್. ಸೊ ದಿಸ್ ಈಸ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್. ಸೊ ಇಲ್ಲಿ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಬ್ಯಾಂಕ್ ಅಕೌಂಟ್ ಹೆಸರಲ್ಲಿ ತಗೊಳ್ಬೇಕು ಡೆಬಿಟ್ ಸೈಡ್ ಅಲ್ಲಿ. ಸೊ ಟು ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್. ಸೊ ಇಲ್ಲಿ 10,000 rupees. ಇಲ್ಲಿ ಸಪ್ರೇಟ್ ಕೊಡಲಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 10,000 rupees. 10,000 rupees ತಗೊಳ್ಳಿ. ಓಕೆ, ನೆಕ್ಸ್ಟ್ ಇನ್ಯಾವುದೋ ಇದೆ, ಗೂಡ್ಸ್ ರಿಟರ್ನ್ ಟು ಗೂಡ್ಸ್ ಇಂಟು ಬ್ರಾಂಚ್. ಗೂಡ್ಸ್ ಇಂಟು ಬ್ರಾಂಚ್ ಅಂತ ಹೇಳಿದ್ರೆ ಇದು ಗೂಡ್ಸ್ ನ ಬ್ರಾಂಚ್ ಅವರು ಹೆಡ್ ಆಫೀಸ್ಗೆ ರಿಟರ್ನ್ ಮಾಡಿರುವಂತದ್ದು. ಇದನ್ನ ಇದರಲ್ಲೇ ಮೈನಸ್ ಮಾಡಿ ಬರಿಬಹುದು, ಇಲ್ಲ ಅಂತಂದ್ರೆ ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬಹುದು. ಇದು ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂಡಿದ್ದಾರೆ, ಎರಡು ಆಪ್ಷನ್ ಇದೆ. ಸೊ ಇದು ನಿಮಗೆ ಬಿಟ್ಟಿರುವಂತದ್ದು. ಇಲ್ಲೂ ಬರೆದ್ರು ಏನೋ ರಾಂಗ್ ಇಲ್ಲ, ಇಲ್ಲಿ ಬರೆದ್ರು ರಾಂಗ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಏನೇನಿದೆ ಅದ್ರದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಈಗ ಬರೀಬೇಕು. ಎಲ್ಲ ಐಟಮ್ಗಳು ಕವರ್ ಆಗಿದೆ. ಸೊ ಇಲ್ಲಿ ಇನ್ನೊಂದಿದೆ ಗೂಡ್ಸ್ ಇನ್ ಟ್ರಾನ್ಸಿಟ್ ಫ್ರಮ್ ಹೆಡ್ ಆಫೀಸ್. ಸೊ ಅದನ್ನ ಇಲ್ಲಿ ಲಾಸ್ಟ್ಗೆ ಎಂಟ್ರಿ ತಗೊಂಡಿದ್ದಾರೆ, ಗೂಡ್ಸ್ ಇನ್ ಟ್ರಾನ್ಸಿಟ್. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ ಅದು ಇನ್ನು ನಮಗೆ ಬಂದು ತಲುಪಿಲ್ಲ. ಸೊ ಅದನ್ನ ನಾವಿಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು, ಗೂಡ್ಸ್ ಇನ್ ಟ್ರಾನ್ಸಿಟ್. ಓಕೆ, ಸೊ ಇಲ್ಲಿಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಏನೇನಿದೆ, ಓಪನಿಂಗ್ ಸ್ಟಾಕ್ 50,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 30,000 ಇದೆ. ಸೊ ಇಲ್ಲಿ ಬ್ರಾಂಚ್ ಕ್ಲೋಸಿಂಗ್ ಸ್ಟಾಕ್ 30,000 ತಗೊಳ್ಳಿ. ಡೆಟಾರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ, 1 lakh ಬಂದಿದೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಡೆಟಾರ್ಸ್ 1 lakh ಬಂದಿದೆ. ನೆಕ್ಸ್ಟ್ ಓಪನಿಂಗ್ ಪೆಟಿ ಕ್ಯಾಶ್ ಬ್ಯಾಲೆನ್ಸ್. ಸೊ ಓಪನಿಂಗ್ ಪೆಟಿ ಕ್ಯಾಶ್ ಬ್ಯಾಲೆನ್ಸ್ 150 ಇದೆ. ಕ್ಲೋಸಿಂಗ್ ಪೆಟಿ ಕ್ಯಾಶ್ ಬ್ಯಾಲೆನ್ಸ್ related to this. So ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಓಪನಿಂಗ್ ತಗೊಂಡಿದ್ದೀವಿ. ಸೊ ರಿಲೇಟಿಂಗ್ ಟು ಪೆಟಿ ಕ್ಯಾಶ್ ಯಾವುದೇ ರೀತಿಯಾದಂಥ ಫರ್ದರ್ ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ. ಸೊ ಫರ್ದರ್ ಬೇರೆ ಯಾವುದೇ ಇನ್ಫಾರ್ಮೇಶನ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಆ ಪೆಟಿ ಕ್ಯಾಶನ್ನ ಬ್ರಾಂಚ್ ಅದನ್ನು ತನ್ನ ಎಕ್ಸ್ಪೆನ್ಸಸ್ಗೆ ಬಳಸ್ಕೊಂಡಿದೆ ಅಂತೇಳಿ ಅರ್ಥ. ಸೊ ಆ್ಯಂಡ್ ಯಾವುದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ. 150 rupees ಇತ್ತು, 150 rupees ಬ್ರಾಂಚ್ ಎಕ್ಸ್ಪೆನ್ಸಸ್ಗೆ ಬಳಸ್ಕೊಂಡಿದೆ ಅಂತೇಳಿ. ಎಕ್ಸ್ಟ್ರಾ ಇನ್ನೊಂದು ಗೂಡ್ಸ್ ಇನ್ ಟ್ರಾನ್ಸಿಟ್
ಅದು ಇನ್ನೂ ಬ್ರಾಂಚಿಗೆ ಬಂದು ತಲುಪಿಲ್ಲ, ಬಟ್ ಹೆಡ್ ಆಫೀಸ್ ಅದನ್ನ ಕಳಿಸಿದೆ. ಸೊ ಆ ಹೆಡ್ ಆಫೀಸಿಗೆ ಬರ್ಬೇಕಾಗಿರುವಂತ ಟೈಮಲ್ಲಿ ಅಕೌಂಟಿಂಗ್ ಕ್ಲೋಸಿಂಗ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಗೂಡ್ಸ್ ಇನ್ ಟ್ರಾನ್ಸಿಟ್ ಅಕೌಂಟ್ ಆರ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ at or to Pune ಬ್ರಾಂಚ್ ಅಕೌಂಟ್. ಸೊ ದಟ್ ಈಸ್ ನಮ್ಗೆ ಇನ್ನು ಬಂದು ತಲುಪಿಲ್ಲ. ಸೊ ತಲುಪುವವರೆಗೆ ಅದನ್ನ ನಾವಿಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳಲ್ಲ. ಸೊ ಅದ್ರ ಬದಲು ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಇನ್ನು ಬರುವಷ್ಟು ಅದು ಇನ್ನು ಲಯಬಿಲಿಟಿ ಆಗಿದೆ, ಇನ್ನು ತಲುಪಿಲ್ಲ ಅದು. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ ಅನ್ನ ನಾವಿಲ್ಲಿ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಸೊ ಇದಕ್ಕೆ ಎಲ್ಲ ಐಟಮ್ಸ್ಗಳು ಕವರ್ ಆಗಿದೆ. ಸೊ ಯು ಕ್ಯಾನ್ ಕ್ಲೋಸ್ ದಿಸ್. ಸೊ 2,87,500 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ರಿಮೈನಿಂಗ್ ಜನರಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 27,350. ಸೊ ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಹೆಡ್ ಆಫೀಸ್ ಜನರಲ್ ಪ್ರಾಫಿಟ್ ಅಕೌಂಟ್ಗೆ ಅದನ್ನ ಕಳಿಸುವಂಥದ್ದು. ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಯಾವ್ದಾದ್ರು ಡೌಟ್ಸ್ ಇದ್ರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.